ನಮಸ್ಕಾರ ಎಲ್ಲರಿಗೂ. ಇವತ್ತು ಒಂದು ಆರೋಗ್ಯಕರವಾದ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಅದು ಆಗಿದೆ ರಾಗಿ ತುಪ್ಪ ದೋಸೆ. ಇದು ಇಷ್ಟು ಸಾಫ್ಟ್ ಆಗಿದೆಯಾ, ಬಾಯಲ್ಲಿಟ್ಟು ಕರಗುತ್ತೆ ಮತ್ತು ರುಚಿ ಕೂಡ ಸೂಪರ್ ಆಗಿದೆ. ದೋಸೆ ಮಾಡೋಕ್ಕೆ ಮೊದಲು ಒಂದು ಬೌಲಿಗೆ 1 ಕಪ್ ಚಿರೋಟಿ ರವೆ ತಗೊಂಡಿದ್ದೀನಿ. ಇದಕ್ಕೆ ಸೇಮ್ ಕಪ್ಪಲ್ಲಿ 1 ಕಪ್ಪು ಮೊಸರನ್ನು ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ 10 ನಿಮಿಷ ರೆಸ್ಟಿಗೆ ಇಡ್ತೀನಿ. ಹತ್ತು ನಿಮಿಷ ಆಗಿದೆ, ರವೆ ಒಳ್ಳೆ ಅರಳಿದೆ. ಇವಾಗ ಮಿಕ್ಸಿ ಜಾರಿಗೆ ನೆನೆಸಿಟ್ಟ ರವೆ ಮೊಸರು ಹಾಕ್ತೀನಿ. ಸೇಮ್ ಕಪ್ಪಲ್ಲಿ 1 ಕಪ್ ರಾಗಿ ಹಿಟ್ಟನ್ನು ಹಾಕ್ತೀನಿ. ನಂತರ ಸೇಮ್ ಕಪ್ಪಲ್ಲಿ 1 ಕಪ್ ಕುಚ್ಚಲಕ್ಕಿ ಅನ್ನವನ್ನು ಹಾಕಿ ಸ್ವಲ್ಪ ನೀರಾಕಿ ಎಲ್ಲವನ್ನು ಫೈನಾಗಿ ರುಬ್ಬಿ ತರ್ತೀನಿ. ನೀರು ಜಾಸ್ತಿ ಹಾಕಬೇಡಿ. ಹಿಟ್ಟು ದೋಸೆ ಹಿಟ್ಟಿನ ಅದಕ್ಕೆ ಇಡಬೇಕು. ನೋಡಿ, ಹಿಟ್ಟು ರುಬ್ಬಿ ಆಯಿತು. ಇದನ್ನು ಒಂದು ಬೌಲಿಗೆ ಹಾಕ್ತೀನಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೀನಿ ಮತ್ತು 1 ಟೀ ಸ್ಪೂನ್ ಸಕ್ಕರೆಯನ್ನು ಹಾಕ್ತೀನಿ. ಸಕ್ಕರೆ ಆಪ್ಷನಲ್, ಬೇಕಾದರೆ ಮಾತ್ರ ಹಾಕಿ. ಹಾಗೆಯೇ 1/4 ಟೀ ಸ್ಪೂನ್ ಅಡಿಗೆ ಸೋಡಾ ಹಾಕಿ ಹಿಟ್ಟನ್ನು ಒಳ್ಳೆ ಮಾಡಿ ಮಿಕ್ಸ್ ಮಾಡ್ತೀನಿ. ನೋಡಿ, ಹಿಟ್ಟು ಈ ರೀತಿ ಇರಬೇಕು, ದೋಸೆ ಹಿಟ್ಟಿನ ಅದಕ್ಕೆ. ಇವಾಗ ದೋಸೆ ಮಾಡೋಕ್ಕೆ ಗ್ಯಾಸ್ ಸ್ಟವ್ ಆನ್ ಮಾಡಿ ಪ್ಯಾನ್ ಬಿಸಿ ಆಗೋಕ್ಕೆ ಇಟ್ಟಿದ್ದೀನಿ. ಇವಾಗ ಪ್ಯಾನ್ ಬಿಸಿಯಾಗಿದೆ. ಇವಾಗ ಗ್ಯಾಸ್ ಮೀಡಿಯಂ ಫ್ಲೇಮಲ್ಲಿ ಇಟ್ಟು 1 ಸ್ಪೂನ್ ಹಿಟ್ಟನ್ನು ತಕ್ಕೊಂಡು ಈ ರೀತಿ ಹಾಕಿ ಸ್ವಲ್ಪ ಸ್ಪ್ರೆಡ್ ಮಾಡ್ತೀನಿ. ನೋಡಿ ಹೇಗೆ ಕಣ್ಣು ಬೀಳ್ತಾ ಉಂಟಲ್ಲ. ಇವಾಗ 2 ನಿಮಿಷ ಮುಚ್ಚಳ ಮುಚ್ಚಿ ಇಡ್ತೀನಿ. ಇವಾಗ ಮುಚ್ಚಳ ತೆಗೆದು ಸ್ವಲ್ಪ ತುಪ್ಪವನ್ನು ಸ್ಪ್ರೆಡ್ ಮಾಡ್ತೀನಿ. ನೋಡಿ, ದೋಸೆ ಫ್ರೈ ಆಗಿದೆ. ಇದನ್ನು ತಿರುಗಿಸಿ ಹಾಕಬೇಕಂತ ಇಲ್ಲ. ಇದನ್ನು ಒಂದು ಪ್ಲೇಟಿಗೆ ತೆಗೆದಿಡ್ತೀನಿ. ಹಾಗೆಯೇ ಉಳಿದ ಎಲ್ಲ ರಾಗಿ ದೋಸೆಯನ್ನು ಫ್ರೈ ಮಾಡಿ ತೆಗಿತೀನಿ. ನೋಡೋಕೆ ಎಷ್ಟು ಚೆಂದ ಕಾಣ್ತಾ ಉಂಟಲ್ಲ. ಹಾಗೆಯೇ ಟೇಸ್ಟ್ ಕೂಡ ಸೂಪರ್ ಆಗಿದೆ ಮತ್ತು ದೋಸೆ ಕೂಡ ಹತ್ತಿಯಂತೆ ಮೆದುವಾಗಿದೆ. ನೀವು ಇದೇ ರೀತಿ ರಾಗಿ ತುಪ್ಪ ದೋಸೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ಬರೆದು ತಿಳಿಸಿ. ನನ್ನ ಇವತ್ತಿನ ರಾಗಿ ತುಪ್ಪ ದೋಸೆ ರೆಸಿಪಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ. ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.